ಇನ್ನು ಎಲ್ಲಾದ್ರೂ ಮೋದಿ ಅಂದ್ರೆ ಕಪಾಳಕ್ಕೆ ಹೊಡೆಯಿರಿ ಎಂಬ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ವಿರುದ್ಧ ಮುನಿರಾಜು ಆಕ್ರೋಶಗೊಂಡಿದ್ದಾರೆ. ಸಂಸ್ಕೃತಿ ಇಲಾಖೆ ಸಚಿವರಿಗೆ ಸಂಸ್ಕೃತಿನೇ ಇಲ್ಲ. ಆತ ಸಂಸ್ಕೃತಿ ಇಲಾಖೆನೋ ಅಥವಾ ಅಯೋಗ್ಯ ಸಚಿವನೋ ಗೊತ್ತಿಲ್ಲ. ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದಿದೆ. ದಾನಿಗಳನ್ನ ಹಿಡಿದು ಬೋರ್ವೆಲ್ ಕೊರೆಸಿ ನೀರು ಬಿಡುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಎಂಎಂ ಲೇಔಟ್ನಲ್ಲಿ ದಾನಿಗಳನ್ನ ಹಿಡಿದು ಬೋರ್ವೆಲ್ ಕೊರೆಸಿ ನೀರು ಬಿಡುವಂತಹ ಕೆಲಸ ಮಾಡಿದ್ದೀವಿ ಅಂತ ಮುನಿರಾಜು ಹೇಳಿಕೆ ಕೊಟ್ಟಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಶಿವರಾಜ್ ತಂಗಡಗಿ ಅವ್ರಿಗೆ ಇಲಾಖೆ ಎಂಥದ್ದು ಕೊಟ್ಟಿದ್ದಾರೆ ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಎರಡೂ ಕೊಟ್ಟಿದ್ದಾರೆ. ಸಂಸ್ಕೃತಿನೇ ಇದ್ದಿರ್ತಕ್ಕಂಥ ಸಚಿವ ಮೋದಿಯವ್ರಿಗೆ ಯಾರಾದರೂ ಮೋದಿ ಅಂದರೆ ಕಪಾಳಕ್ಕೆ ಕೊಡಿರಿ ಅಂತ ಹೇಳಿದ್ದಾರೆ. ಮೋದಿ ಅಂತ ಯಾರಾದರೂ ಜನ ಕೂಗಿದ್ರೆ ಅವ್ರಿಗೆ ಕಪಾಳಕ್ಕೆ ಕೊಡಿರಿ ಅನ್ನೋ ಒಂದು ಬಂಡತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆತ ಸಂಸ್ಕೃತಿ ಇಲಾಖೆನೋ ಅಥವಾ ಅಯೋಗ್ಯ ಸಚಿವನೋ ಗೊತ್ತಿಲ್ಲ. ಇಂಥ ಬೇಜವಾಬ್ದಾರಿ ಹೇಳಿಕೆ ನೀಡುವಂಥ ಸಚಿವರನ್ನ ಇಟ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಡಿಪೆಂಡ್ ಮಾಡಿಕೊಂಡ್ರು. ಪ್ರಿಯಾಂಕಾ ಖರ್ಗೆ, ದಿನೇಶ್ ಗುಂಡೂರಾವ್ ಇವರೆಲ್ಲ ಡಿಪೆಂಡ್ ಮಾಡಿಕೊಂಡ್ರು. ಅಂತಿಮವಾಗಿ ಅವ್ರಿಗೆ ಅದರ ಸತ್ಯ ಸಂಗತಿ ಗೊತ್ತಾದ ಮೇಲೆ ಇವತ್ತು ಬಾಯಿ ಮುಚ್ಕೊಂಡಿದ್ದಾರೆ. ಇಂಥ ಅನೇಕ ಘಟನೆಗಳು ಬೆಂಗಳೂರಲ್ಲಿ ಇವತ್ತು ನಡೀತಾ ಇದೆ. ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದಿರೋದ್ರಿಂದ ನಾನು ನನ್ನ ಕ್ಷೇತ್ರದಲ್ಲಿ ಅನೇಕ ದಾನಿಗಳನ್ನ ಸಂಪರ್ಕ ಮಾಡಿ ನಿನ್ನೆ ಎಂಎಂ ಲೇಔಟ್ ಅಂತ ವಾರ್ಡ್ ನಂಬರ್ 12ರಲ್ಲಿ ಎಂಎಂ ಲೇಔಟ್ ಅಂತೇಳಿ ಒಂದು ಬೋರ್ವೆಲ್ ಕೊಡಿಸ್ಕೊಟ್ರು. ಯಾರೋ ದಾನಿಗಳು ಮೋಟ್ರು ಕೊಡಿಸ್ಕೊಟ್ರು. ಉಳಿದಂಥ ಬತ್ತಿ ಹೋಗಿದ್ದಂಥ ಬೋರ್ವೆಲ್ ಇದ್ದಂಥ ಪೈಪು ಕೇಬಲ್ನ ಎತ್ತಿ ಅಳವಡಿಸಿ ಆ ಭಾಗಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆನ ಕಲ್ಪಿಸ್ಕೊಟ್ಟಿದ್ದೇವೆ. ಕಾವೇರಿ ನಮ್ಮದು ಟೈಲ್ಯಾಂಡು. ಕಾವೇರಿ ನೀರು ಬರೋದೇ ಇಲ್ಲ. ಕಾವೇರಿ 110 ಕಿಲೋಮೀಟ್ರ್ ಬರಬೇಕು ನಮಗೆ ತಲುಪಬೇಕಾದ್ರೆ. ನಮ್ಮಲ್ಲೇ ಬೃಹತ್ತಾದಂಥ ಟ್ಯಾಂಕ್ ಇದೆ, ಆದರೂ ಕೂಡ ನಮಗೆ ನೀರಿನ ಹಾಹಾಕಾರ ಇದೆ. ಸರ್ಕಾರ ಕೂಡಲೇ ಎಚ್ಚೆತ್ತು ನೀರಿನ ಸಮಸ್ಯೆ ಹಾಗೆ ವಿಶೇಷವಾಗಿ 100 ಕೊಳವೆ ಬಾವಿಗಳನ್ನ ನಮ್ಮ ಕ್ಷೇತ್ರಕ್ಕೆ ಕೊಡಬೇಕು ಅಂತ ನಿಮ್ಮ ಮೂಲಕ ಸರ್ಕಾರನ ಒತ್ತಾಯ ಮಾಡ್ತಾನೆ. ಹಾಗೆ ನನ್ನ ಕ್ಷೇತ್ರದ ನಾಗರಿಕರಲ್ಲಿ ಒಂದೊಂದು ವಿನಂತಿ ನಿಮ್ಮ ಮೂಲಕ, ಯಾರಾದರೂ ಕೊಳವೆ ಬಾವಿ ಕೊರೆಸಬೇಕಾದ್ರೆ ಇವತ್ತು ಸರ್ಕಾರ ಒಂದು ಆದೇಶ ಜಾರಿಗೆ ತಂದಿದೆ. ಕಡ್ಡಾಯವಾಗಿ ಅನುಮತಿ ಪಡೆದು ಬೋರ್ವೆಲ್ ಕೊರೆಸಬೇಕು. ಬೋರ್ವೆಲ್ ತಂದು ನಿಲ್ಲಿಸ್ಬಿಟ್ಟು ಕೊರೆಯುವಾಗ ನಮ್ಮ ಮೇಲೆ ಒತ್ತಡ ತರ್ತಾರೆ. ನೀವೇಳಿ ಅಧಿಕಾರಿಗಳು ಕೇಳ್ತಾರೆ, ನೀವೇಳಿ ಅಧಿಕಾರಿಗಳು ನಿಮ್ಮ ಮಾತನ್ನ ಕೇಳ್ತಾರೆ ಅಂತೇಳಿ. ನಾನು ಕಾನೂನು ವಿರುದ್ಧವಾಗಿ ಯಾವುದೇ ನಿರ್ಧಾರ ತಗೊಳ್ಳಲ್ಲ. ಕಾನೂನು ಪ್ರಕಾರ ನೀವು ಅನುಮತಿ ಪಡೆದು, ಜಲಮಂಡಳಿ ವತಿಯಿಂದ ಅನುಮತಿ ಪಡೆದು ಬೋರ್ವೆಲ್ ಕೊರೆಯೋಕ್ಕೆ ಅನುಮತಿ ಪತ್ರ ಕೈಯಲ್ಲಿ ಹಿಡ್ಕೊಂಡು ಬೋರ್ವೆಲ್ನ ಕೊರಿಬೇಕು. ಇಲ್ಲದೆ ಹೋದರೆ ಅರ್ಧಂಬರ್ಧ ನಿಲ್ಲಿಸ್ತಾರೆ. ಅಕ್ಕಪಕ್ಕ ಜನಗಳು ಕೂಡ ರುಚಿಗೇಳ್ತಾರೆ, ನಮಗೆ ಕುಡಿಯೋಕ್ಕಿಲ್ಲ, ಸರ್ಕಾರಿ ಕೊಳವೆ ಬಾವಿ ಬತ್ತೋಗ್ತದೆ ಅಂಥೇಳಿ ಅನೇಕ ಕಡೆ ಘರ್ಷಣೆಗಳಾಗಿದೆ. ಆದ್ದರಿಂದ ನನ್ನ ಕ್ಷೇತ್ರದ ಎಲ್ಲ ನಾಗರಿಕರಲ್ಲಿ ವಿನಂತಿ ಮಾಡ್ತೀನಿ, ಕೊಳವೆ ಬಾವಿ ಕೊರಿಬೇಕಾದ್ರೆ ಕಡ್ಡಾಯವಾಗಿ ಅನುಮತಿ ತಗೊಂಡು ಕೊರೀರಿ ಅಂತೇಳಿ ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ.